ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಗ್ಲೋಯಿಂಗು ಮತ್ತು ಬ್ರೈಟನಿಂಗು ಮತ್ತು ಮುಖದಲ್ಲಿರುವಂಥ ಒಂದು ಡಾರ್ಕ್ನೆಸ್ಸು ಎಲ್ಲ ಹೋಗಬೇಕು ಅಂದರೆ ಈ ಸೋಪ್ನ ಒಂದ್ಸರಿ ಟ್ರೈ ಮಾಡಲಿ ನೀವು. ಇದು ಹೋಮ್ ಮೇಡ್ ಸೋಪು, ನಾನು ಮನೆಯಲ್ಲೇ ಮಾಡಿರೋಂಥ ಸೋಪು. ಇದಕ್ಕೆ ನಾನು ಜಸ್ಟ್ ಆಗಲೇ ತೊಳೆದಿರೋ ಅಂಥ ಅಕ್ಕಿನ 1 ಅವರ್ ಒಣಗಿಸ್ಕೊಂಡಿದ್ದೀನಿ ಅಷ್ಟೇ. ಹಾಗೆ ಒಂದು ಪಿಯರ್ ಸೋಪು, ಇದು ಒಂದು ಸೋಪು ಬೇಕಾಗುತ್ತೆ. ಹಾಗೆ ಒಂದು ಆಲೂಗೆಡ್ಡೆ ಮತ್ತು 2 ವಿಟಮಿನ್ ಇ ಕ್ಯಾಪ್ಸಲ್ಲು, ಹಾಗೆ ಮತ್ತು ಫ್ರೆಶ್ ಅಲೋವೆರಾ ಜೆಲ್ಲು. ಇಷ್ಟಿದ್ರೆ ಸಾಕು ಫ್ರೆಂಡ್ಸ್. ಆರಾಮಾಗಿ ನಾವು ಮನೆಯಲ್ಲೇ ಸೋಪ್ ಮಾಡ್ಕೊಬೋದು, ಯಾವುದೇ ಕೆಮಿಕಲ್ಸ್ ಇಲ್ಲದೇ. ಪಿ ಎಸ್ಸಲ್ಲಿ ಆ್ಯಕ್ಚುಲಿ ಜಸ್ಟ್ ಗ್ಲಿಸರಿನ್ ಇರುತ್ತೆ, ನೀವು ನೋಡ್ಬೋದು. ಅದು ಅಷ್ಟೊಂದು ನೊರೆ ಬರಲ್ಲ ಸೋಪು. ಸೊ ಹಂಗಾಗಿ ಅದು ಕೆಮಿಕಲ್ಸ್ ಫ್ರೀ ಅಂತಲೇ ಹೇಳ್ಬೋದು ಪಿ ಎಸ್ ಕೂಡ. ಈ ರೀತಿ ನಾವು ಮನೇಲಿ ಮಾಡ್ಕೊಳೋದ್ರಿಂದ ನಮ್ಮ ಫೇಸ್ ಕೂಡ ಗ್ಲೋ ಆಗುತ್ತೆ ಮತ್ತು ಬ್ರೈಟ್ ಆಗುತ್ತೆ ಮತ್ತು ಯಂಗ್ ಕೂಡ ಆಗಿ ಕಾಣಿಸುತ್ತೆ. ಸೊ ಈಗ ನಾನು ಫಸ್ಟು ನಾನು ಅಕ್ಕಿನ ಚೆನ್ನಾಗಿ ರುಬ್ಬಿಟ್ಟು ಅದನ್ನ ಹಿಟ್ಟು ಮಾಡ್ಕೊಂಡಿದ್ದೀನಿ. ಈಗ ಮತ್ತು ಅಲೋವೆರಾನ ಅದನ್ನು ಓಪನ್ ಮಾಡಿಕೊಂಡು ಅಲೋವೆರಾ ಜೆಲ್ಲು ಮತ್ತು ಹೆಚ್ಚಿಟ್ಕೊಂಡಿರೋಂಥ ಆಲೂಗೆಡ್ಡೆನ ಚೆನ್ನಾಗಿ ರುಬ್ಕೊಂಡು, ಈಗ ಅದಕ್ಕೆ ನಾನು ಒಂದು ಬಟ್ಟೆ ತೊಗೊಂಡು ಕಾಟನ್ ಬಟ್ಟೆ ಸೋಸಿಟ್ಕೊಂಡಿದ್ದೀನಿ ರಸ. ಹಾಗೆ ಇದನ್ನು ಅಕ್ಕಿ ಹಿಟ್ಟನ್ನ ಜಡಿ ಇಟ್ಕೊಂಡಿದ್ದೀನಿ. ಸೊ ಇದು ನೋಡಿ ಈ ರೀತಿ ಇರುತ್ತೆ ಕನ್ಸಿಸ್ಟೆನ್ಸಿ. ಸೊ ಈಗ ನಾವು ಒಂದು ಬಾಣಲಿಗೆ ಚೆನ್ನಾಗಿ ನೀರನ್ನ ಕುದಿಸ್ಕೊಂಡು ನಾವು ಪಿ ಎಸ್ ಸೋಪು ಈ ರೀತಿ ಹೆಚ್ಕೊಂಡು ಇನ್ನೂ ಒಂದು ಪಾತ್ರೆಯಲ್ಲಿ ಹಾಕ್ಕೊಂಡು ಅದನ್ನು ಡಬಲ್ ಬಾಯ್ಲಿಂಗ್ನ ಮಾಡ್ಕೊಬೇಕಾಗುತ್ತೆ ಫ್ರೆಂಡ್ಸ್. ಈ ರೀತಿ ಮಾಡ್ಕೊಂಡಾಗ ಅದು ಚೆನ್ನಾಗಿ ಕರಗುತ್ತೆ ಪಿ ಎಸ್ ಸೋಪು. ನೋಡ್ಬೋದು ನೀವು ಎಷ್ಟು ಬೇಗ ಕರಗುತ್ತೆ ಪಿ ಎಸ್ ಸೋಪ್ ಅಂತ. ನೋಡಿ ಈಗ ಇದು ಆಗಿದೆ. ಈಗ ಇದಕ್ಕೆ ನಾನು 2 ವಿಟಮಿನ್ ಇ ಕ್ಯಾಪ್ಸಲ್ನ ಹಾಕ್ಕೊತಾ ಇದ್ದೀನಿ. ಹಾಗೆ ನಾವೇನು ರಸ ಮಾಡಿಟ್ಕೊಂಡಿದ್ವಲ್ಲ ಆಲೂಗೆಡ್ಡೆ ಮತ್ತು ಅಲೋವೆರಾ ಜೆಲ್ಲಿನ ರಸ, ಅದನ್ನು ನಾನು ಹಾಕ್ಕೊತಾ ಇದ್ದೀನಿ. ಆಲೂಗೆಡ್ಡೆ ನಮ್ಮ ಮುಖದಲ್ಲಿರುವಂಥ ಒಂದು ಬಂಗನ್ನೆಲ್ಲ ಹೋಗಿಸುತ್ತೆ ಫ್ರೆಂಡ್ಸ್. ಅದು ಸನ್ ಟ್ಯಾನು ಅದೆಲ್ಲನೂ ಹೋಗಿಸುತ್ತೆ. ಅಲೋವೆರಾ ಜೆಲ್ಲು ನಮ್ಮ ಫೇಸ್ನ ಮಾಯ್ಶ್ಚರೈಸರ್ ಮಾಡುತ್ತೆ. ಸೊ ಈಗ ಇದಾಗಿದೆ. ನಾನು ಮಾಡಿಟ್ಕೊಂಡಿರೋಂಥ ಅಕ್ಕಿ ಹಿಟ್ಟನ್ನ ಇದಕ್ಕೆ ಹಾಕ್ಕೊತಾ ಇದ್ದೀನಿ. ಇಲ್ಲಿ ನಾನು ಒಂದು ಬೌಲಷ್ಟು ಅಕ್ಕಿ ತೊಗೊಂಡಿದ್ದೀನಿ ಅಷ್ಟೇ. 2 ಸೋಪ್ ಆಗುತ್ತೆ ಇಷ್ಟರಲ್ಲಿ ಫ್ರೆಂಡ್ಸ್. ಸೊ ಈಗ ಈ ಅಕ್ಕಿ ಹಿಟ್ಟನ್ನ ಹಾಕ್ಕೊಂಡು ನಾವೇನು ಜಾಸ್ತಿ ಹೊತ್ತಲ್ಲಿ ಇದು ಮಾಡೋದು ಬೇಡ, ಬಾಯ್ಲು. ಒಂದು 2 ಮಿನಿಟ್ಸ್ ಈ ರೀತಿ ಬಾಯ್ಲ್ ಮಾಡಿದ್ರೆ ಸಾಕು. ಅಂದರೆ ಅದನ್ನ ನಾವು ಚೆನ್ನಾಗಿ ಈ ರೀತಿ ಹೊಂದ್ಸ್ಕೊಳ್ಳೋಂಗೆ, ಅದೇನು ಗಂಟೇನೂ ಆಗೋದಿಲ್ಲ. ಜಸ್ಟ್ ಈ ರೀತಿ ಚೆನ್ನಾಗಿ ಸ್ಟಿರ್ ಮಾಡಿ, ಅಂದರೆ ತಿರುಗಿಸ್ಕೊಳ್ಳಿ. ಸೊ ಈಗ ನಾನಿಲ್ಲೊಂದು ಗಾಜಿನ ಬೌಲು ಮತ್ತು ಒಂದು ಐಸ್ ಕ್ರೀಮ್ ಕಪ್ ತೊಗೊಂಡಿದ್ದೀನಿ. ಈ ಗಾಜಿನ ಬೌಲಿಗೆ ನಾನು ಕೊಬ್ಬರಿ ಎಣ್ಣೆನ ಸವರ್ಕೊಂಡಿದ್ದೀನಿ. ಈಗ ಕೊಬ್ಬರಿ ಎಣ್ಣೆ ಸವರ್ಕೊಂಡಾದ್ಮೇಲೆ ಅದನ್ನು ನಾನು ಏನು ಮಾಡಿಟ್ಕೊಂಡಿರೋಂಥ ಒಂದು ಮಿಶ್ರಣನ ಇದಕ್ಕೆ ಹಾಕ್ಕೊತಾ ಇದ್ದೀನಿ ಫ್ರೆಂಡ್ಸ್. ಬೇಗನೆ ಮಾಡ್ಕೊಬೋದು, ಬಟ್ ಅಕ್ಕಿ ಒಂಚೂರು ಒಣಗಿಸ್ಕೊಳ್ಳೋ ಸ್ವಲ್ಪ ಲೇಟ್ ಆಗುತ್ತೆ ಅಷ್ಟೇ. ಬಟ್ ಇದೆಲ್ಲ ಪ್ರೊಸೀಜರ್ ಬೇಗ ಆಗುತ್ತೆ. ಇದನ್ನು ನಾನು ನಾವು ಐಸ್ ಇರ್ತೀವಲ್ಲ ಅಲ್ಲೇ ಇಟ್ಟಿದ್ದೆ 4 ಅವರ್ಸು. ನೋಡ್ತಿರ್ಬೋದು ನೀವು, ಇದು ಆಗಿದೆ. 4 ಅವರ್ಸ್ ಆದಮೇಲೆ ನೀವು ಫ್ರಿಜ್ಜಿಂದ ತೆಗೆದ್ಮೇಲೆ ನೋಡಿ ಈ ರೀತಿ ಸೋಪು ಬಂದಿದೆ. ತುಂಬಾ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ನೀವು ಒಂದ್ಸಲ ಟ್ರೈ ಮಾಡಿ. ಮತ್ತು ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರಾ, ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಥ್ಯಾಂಕ್ ಯು.